ಎಸ್ ಓಕೆ. ನಾವು ಇಲ್ಲಿ ನೋಡೋಣ ನಮ್ಮ ಟೀನ್ಸ್ ಬಿಸ್ನೆಸ್ಗೂ ಮತ್ತು ಟ್ರೆಡಿಷನಲ್ ಮಾರ್ಕೆಟ್ಗೂ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಸಿಂಪಲ್ ಆಗಿ ಹೇಳೋದಾದರೆ ನಮ್ಮ ಟ್ರೆಡಿಷನಲ್ ಮಾರ್ಕೆಟ್ನಲ್ಲಿ ಮ್ಯಾನುಫ್ಯಾಕ್ಚರರ್ ಒಂದು ಕಡೆ ಇದ್ದರೆ ಕನ್ಸ್ಯೂಮರ್ ಅಷ್ಟೊತ್ತಿಗೆ ಬರೋಕ್ಕೆ 5 ಸ್ಟೆಪ್ಗಳನ್ನ ದಾಟ್ಕೊಂಡು ಬರೋದು. 5 ರಿಂದ 6 ಸ್ಟೆಪ್ಗಳು. 5 ರಿಂದ 6 ಸ್ಟೆಪ್ನಲ್ಲಿ ಆ ಎಲ್ಲ ಹಣ ಹಂಚಿಕೆಯಾಗಿ ಕೊನೆಗೆ ನಮಗೆ ಮುಟ್ತತೆ ಅನ್ನೋದಕ್ಕಿಂತ ಮುಂಚಿತವಾಗಿ ಇಲ್ಲೊಬ್ಬರದಾರ ನೋಡ್ರಿ. ಇಲ್ಲಿ ಯಾರು ಇವರು? ಅಡ್ವರ್ಟೈಸ್ಮೆಂಟ್ ನೋಡಿ. ತೆಂಡೂಲ್ಕರ್ ಅದನ್ನ ಬೂಸ್ಟ್ ಕುಡಿತಾನೋ ಇಲ್ಲ ಗೊತ್ತಿಲ್ಲ. ಬೂಸ್ಟ್ ಇಸ್ ದ ಅಯ್ಯೋ ಬರಲಿಲ್ಲ. ಬೂಸ್ಟ್ ಇಸ್ ದ ಅಂದ್ರೆ ಅವನು ಅಷ್ಟು ಹೇಳಿದ್ದಕ್ಕೆ ಕೋಟಿ 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 ಅವನ ಮನೆಗೆ ಹೋಗಿ ಬಿತ್ತು. ಹೌದಾ? ಅದೇ ಈ ಮಾಧ್ಯಮ. ಈ ನಡುವೆ ಇರ್ತಕ್ಕಂಥವರಿಗೆ ದುಡ್ಡು ಹೋಗಿ ಇವರಿಗೂ ಹೋಗಿ ಅಲ್ಲಿ 10 ರೂಪಾಯಿ 5 ರೂಪಾಯಿಗೆ ತಯಾರಾಗುವಂಥ ಪ್ರಾಡಕ್ಟು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಎಷ್ಟಾಗುತ್ತೆ ರೀ? 100 ರೂಪೀಸ್ ಆಗುತ್ತೆ. ನೀವೊಂದು ಕೋಕೋ-ಕೋಲಾ ತೊಗೊಂತೀರಲ್ಲ, ಕುಡಿತೀರಲ್ಲ, ಎಷ್ಟು ಪೈಸೆ ಬೀಳ್ಬೋದು ರೀ? ಒಂದು 50 ಪೈಸೆದಿಂದ ಭಾಳ ಅಂದರೆ ಒಂದು 75 ಪೈಸೆ ಬೀಳ್ಬೋದು. ಎಷ್ಟಕ್ಕೆ ತಗೊಂಡು ಕುಡಿತೀರಿ ಸರ್? ಸರ್ ಕೊಡೋದಿಲ್ಲ, ಯಾಕಂದ್ರೆ ಅವರು ಕೋಕೋ-ಕೋಲಾ ವಿರೋಧಿಗಳು ಅವರು. ಎಸ್ ಓಕೆ, ಇಟ್ಸ್ ಆಲ್ ರೈಟ್. ಅಂದರೆ ಅಲ್ಲಿ ನಿಮಗೆ ಈಗ ಬಾಟ್ಲುಗಳ ಮೇಲೆ ಹೋಗುತ್ತೆ. ಕನಿಷ್ಠ ಅಂತಂದ್ರೆ 15 ರೂಪಾಯಿ ಅಂತ ಸಣ್ಣದೊಂದು ಬಾಟ್ಲು ಇದೆ. ಅಂದರೆ ಬಿದ್ದದ್ದು ಅವರಿಗೆ ಕಂಪ್ನಿ ತಯಾರು ಮಾಡ್ಲಿಕ್ಕೆ ಬಿದ್ದಷ್ಟು ಉಳಿದದ್ದೆಲ್ಲ ಲಾಭ ತಗೊಳ್ಳೋದ್ರ ಜೊತೆಗೆ ಅವರೆಲ್ಲ ಮಿಡ್ಲ್ ಮ್ಯಾನ್ಸಿಗೆ ಮತ್ತು ಅಡ್ವರ್ಟೈಸ್ಮೆಂಟ್ಗೆ ಹೋಗುತ್ತೆ. ಸೊ ಹಾಗಾದರೆ ಇಲ್ಲಿ ನಾವು ನಮ್ಮ ಬಿಸ್ನೆಸ್ ಏನು ಅಂತಕ್ಕಂಥದ್ದು ನೋಡೋಣ. ನಾವು ನಮ್ಮ ಬಿಸ್ನೆಸ್ ಸೊ ಡೈರೆಕ್ಟ್ ಸೆಲ್ಲಿಂಗ್ನಲ್ಲಿ ನಮ್ಮ ಕಂಪ್ನಿ ತಯಾರು ಮಾಡುತ್ತೆ, ನೇರವಾಗಿ ಯಾರಿಗೆ ಮುಟ್ಟುತ್ತೆ? ನಮಗೆ ಕನ್ಸ್ಯೂಮರಿಗೆ, ನಮಗೆ ಮುಟ್ಟುತ್ತೆ. ನಾವೇ ಕನ್ಸ್ಯೂಮರು. ನಾವೆಲ್ಲರೂ ಕನ್ಸ್ಯೂಮರ್ ಹೌದಲ್ರಿ? ಹೌದಲ್ಲ? ಎಸ್, ನಾವೆಲ್ಲ ಕನ್ಸ್ಯೂಮರು. ನಮಗೆ ಮುಟ್ಟುತ್ತೆ. ಇಲ್ಲಿ ಏನೆಲ್ಲ ಖರ್ಚು ಮಾಡ್ತಾರಲ್ಲ ಅದೆಲ್ಲದು ಇಲ್ಲೇ ಕೊಡ್ತಾರೆ. ಅದ್ರಾಗ ನಿಮಗೆ 150 ಕೋಟಿ ಬರೋದು ಹೌದು, ಕಮಿಷನ್ ಪ್ರತಿ ತಿಂಗಳು ಬರೋದು ಹೌದು, ಎಲ್ಲ ಫ್ರೀ ಪ್ರಾಡಕ್ಟ್ ತೊಗೊಳೋದು ಅದರೊಳಗಡೆ ಸೇರಿದೆ. ಸೊ ಓಕೆ, ಒಂದು ಕ್ಲಾಪ್ಸ್ ಕೊಡೋದ ಕಂಪ್ನಿಗೆ ಜೋರಾಗಿ. ಓಕೆ, ಥ್ಯಾಂಕ್ ಯು. ಹಾಗಾದರೆ ಸ್ವಲ್ಪ ಈ ಕಡೆ ಬರೋಣ. ನಮ್ಮ ಸರ್ ಹೇಳ್ತಾ ಇದ್ರು ಎಂಪ್ಲಾಯೀಸು ಮತ್ತು ಸೆಲ್ಫ್ ಎಂಪ್ಲಾಯ್ಡು. ಈ ಕಡೆಗೆ ಯಾರದಾರ ಸರ್? ಬಿಸ್ನೆಸ್ ಅದರ, ಇನ್ವೆಸ್ಟರ್ ಅದರ. ಇದ್ರಾಗ ಯಾರು ಚೆನ್ನಾಗಿ ಅಂತೀರಿ? ಬಿಸ್ನೆಸ್ ಮ್ಯಾನ್. ಯಾಕ್ರಿ, ನನಗೆ ನೌಕರಿ ಇದೆ, ಕಂಫರ್ಟಬಲ್ ಝೋನ್ನಾಗ ಅದೀನಿ, ನನಗೆ 1 ಲಕ್ಷ ರೂಪಾಯಿ ಸಂಬಳ ಬರುತ್ತೆ, ಆರಾಮಿರ್ಬೋದಲ್ಲ? ಫ್ರೀಡಮ್ ಇಲ್ಲ. ಕ್ಲಾಸ್ ಹಾಕಿರಿ ಅವರಿಗೆ. ಥ್ಯಾಂಕ್ ಯು ಮೇಡಮ್. ನೋ ಫ್ರೀಡಮ್. ನಮ್ಮ ಬಾಸ್ ಏನು ಹೇಳ್ತಾರೋ ಅಷ್ಟನ್ನೇ ಮಾಡಬೇಕು. ಒಂದು ಸ್ವಲ್ಪ ಜಾಸ್ತಿ ಮಾಡಿದರೆ ನನಗಿಂತ ಮುಂದೆ ಹೋಗ್ತಾರೆ ಇವರು ಅಂತ ನಮ್ಮ ಬಾಲ ಕಟ್ ಮಾಡ್ತಾರೆ. ಹೆಂಗೆ ಬೇಕು ಹಂಗೆ ಕಟ್ ಮಾಡ್ತಾರೆ. ಸೊ ಈ ಎಂಪ್ಲಾಯೀಸು ಮತ್ತು ಸೆಲ್ಫ್ ಎಂಪ್ಲಾಯೀಸ್ಗಳು ಈ ಥರ ಆದರೆ, ಇನ್ನು ಬಿಸ್ನೆಸ್ ಮ್ಯಾನು ಇವರೆಲ್ಲ ಅದಾರಲ್ಲ, ಇವ್ರು ಎಷ್ಟು ಪರ್ಸೆಂಟ್ ಇರ್ಬೋದು ರೀ? ಓನ್ಲಿ 5%. ಇಡೀ ಇಂಡಿಯಾದ ಬಹಳಷ್ಟು ಎಲ್ಲ ಆಸ್ತಿ, ಹೆಚ್ಚು ಇನ್ಕಮ್ಮು ಮತ್ತು ಶ್ರೀಮಂತಿಕೆ ಇರೋದು ಈ 5% ಜನಗಳಲ್ಲಿ. ಸೊ ಹಾಗಾದರೆ ನೀವು ಈ 5% ಜನದಲ್ಲಿ ಸೇರ್ಬೋದಾ? ವಿಕಾಸ್ ಗೋಯಲ್ ಸರ್ಗೆ ಇನ್ಕಮ್ ಗೊತ್ತಾಗಿದ್ದಲ್ಲ ಬೆಳಿಗ್ಗೆ ಎಷ್ಟಿತ್ತು ಅಂದಾಜು? 30 lakhs per month. ಸರ್ ಏನು ಹೇಳಿದ್ರು? ನಾನು ಏನಾಗ್ತೀನಿ ಅಂತ ಹೇಳಿದ್ರು? ಎಸ್, ಮತ್ತೆ ಆರಾಮಾಗಿ ಫೋಟೋಗ್ರಫಿ ಮಾಡ್ಕೊಂಡು ಚೆನ್ನಾಗಿದ್ದೀನಿ ಅಂತ ಹೇಳಿದರು. ಅಂದರೆ ಈ ರಿಟೈರ್ಮೆಂಟ್ ಲೈಫ್ನಲ್ಲಿ TNC ಬಿಸ್ನೆಸ್ ರಿಟೈರ್ಮೆಂಟ್ ಲೈಫ್ನಲ್ಲಿ ಎಂಜಾಯ್ ಮಾಡ್ತೀರಿ ಅಷ್ಟೇ ಅಲ್ಲ. ಸರ್ಕಾರಿ ನೌಕರು ಸತ್ರೆ ಅನುಕಂಪದ ಆಧಾರದ ಮೇಲೆ ಅಂತ ಅವರ ಸಂಬಂಧಿಕರು ಕೊಡ್ಬೋದು. ಆದರೆ ಪ್ರೈವೇಟ್ ಕಂಪ್ನಿಯಲ್ಲಿ ಇಂಜಿನಿಯರು ಅವರು ಇವರು ಸತ್ರೆ ಕೊಡ್ತಾರ? ಯಾರು ಕೊಡಲ್ಲ. ಟ್ಯಾಲೆಂಟ್ ಮೇಲೆ ಕೊಡ್ತಾರೆ. ಇದರ ಒಳಗಡೆಗೆ 3 ತಲೆಮಾರಿಗೆ ನಮ್ಮ ಸ್ಪಾನ್ಸರ್ಶಿಪ್ಪನ್ನು ಚೇಂಜ್ ಮಾಡ್ಬೋದು. ಹೌದ್ರಾ? ಓಕೆ ನೆಕ್ಸ್ಟ್ ಸರ್. ಹಾಗೇನೆ ಸೊ ಇಲ್ಲಿ ನೋಡಿ, ಮೆಂಬರ್ಶಿಪ್ ಸರ್ಟಿಫಿಕೇಟ್ ಇದೆ ನಮ್ಮದು. ಯಾವುದರಲ್ಲಿ ನೀವು ಬಹಳಷ್ಟು ಜನ ಕಂಪ್ನಿಗಳು, ಬಹಳಷ್ಟು ಜನ ನೀವು ನೋಡಿರ್ತಕ್ಕಂಥದ್ದು ಏನಂತಂದರೆ, ಕೆಲವೊಂದು ಕಂಪ್ನಿಗಳು ಬರ್ತವೆ, ಅದರಲ್ಲಿ ಏನೂ ಇರಲ್ಲ. ಸುಮ್ಮನೆ ದುಡ್ಡು ತೋರಿಸ್ತಾರೆ,
ದುಡ್ಡು ತೋರಿಸ್ತಾರೆ, ಸ್ವಲ್ಪ ದಿವಸಕ್ಕೆ ಮುಚ್ಕೊಂಡು ಹೋಗ್ತಾರೆ. ಏನು ಮಾಡ್ತಾರೆ ಹೇಳ್ರಿ? ಈಗ ನಾವು ಮಾಡಿದ್ನಲ್ಲ ಅಷ್ಟೇ ಮಾಡೋದು ಅವರು. ಅದೇ ಉದ್ದೇಶಕ್ಕೆ ತಗೊಂಡಿದ್ದು ನಾನು ಅದ್ರಾಗ. ಸೊ ಯಾಕೆ ಈ ಮಾತು ಹೇಳ್ತೀವಿ ಅಂತಂದರೆ, ಬಹಳಷ್ಟು ಕಂಪ್ನಿಗಳು ಇದು ಏನು ಕಾಣ್ತದ್ರಿ ಇಲ್ಲಿ, IDSA ಮತ್ತು WFDSA. ಇದರಲ್ಲಿ ಏನಾದರೂ ಆ ಕಂಪ್ನಿ ಲೀಸ್ಟ್ನಲ್ಲಿ ಇತ್ತಂದರೆ ಆ ಕಂಪ್ನಿಯು ಉತ್ತಮ ಆಗಿದೆ ಅಂತ. ಇವೆರಡರಲ್ಲಿಲ್ಲ ಅಂತಂದರೆ ಆ ಕಂಪ್ನಿಗೆ ಭವಿಷ್ಯ ಮಾತಾಡಿ ಸರ್ ಇದೆ ಅಲ್ವಾ? ಟೀನ್ಸ್ ಇದೆ, ಅದ್ರಾಗ ಇಲ್ದವಕ್ಕೆ ಇಲ್ಲ. ವೆರಿ ಗುಡ್. ಸೊ ಹಾಗೇನೆ ನೋಡ್ರಿ, ಕಂಪನಿ ಸರ್ಟಿಫಿಕೇಟ್ಸ್ ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ, ಮೇಕ್ ಇನ್ ಇಂಡಿಯಾದಲ್ಲಿ ಬಹಳಷ್ಟು ಜನ ಮೊದಲೆಲ್ಲ ಸರ್ ಆ ಪ್ರಾಡಕ್ಟ್ ಎಲ್ಲಿದು, ಈ ಪ್ರಾಡಕ್ಟ್ ಎಲ್ಲಿದು ಅಂತೆಲ್ಲ ಚರ್ಚೆ ಮಾಡೋರಲ್ಲ. ಈಗ ಇಂಡಿಯಾದಲ್ಲಿ ಮೋದಿ ಗೌರ್ಮೆಂಟ್ ಬಂದ ನಂತರ ಆಗಿರುವಂತಹ ಬದಲಾವಣೆಗಳಂದರೆ, ಯಾವುದೇ ವಿದೇಶಿ ಕಂಪನಿ ನಮ್ಮ ದೇಶದಲ್ಲಿ ವರ್ಕ್ ಮಾಡಬೇಕಾದ್ರೆ ಅದು ಸಂಪೂರ್ಣವಾಗಿ ಇಲ್ಲಿ ಮ್ಯಾನುಫ್ಯಾಕ್ಚರ್ ಯೂನಿಟನ್ನು ಹೊಂದಿರಲೇಬೇಕು. ಹಾಗಾದ್ರೆ ಲೈಸೆನ್ಸು, ಇಲ್ಲದ್ರಿಲ್ಲ. ಸೊ ನಮ್ಮ ಕಂಪ್ನಿ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ಹೊಂದಿದೆ. ಜೊತೆಗೆ ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ಕಾರವಾರದಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಸಿಸ್ಟಮ್ನಲ್ಲಿ ಎಲ್ಲ ಪ್ರಾಡಕ್ಟ್ಗಳು ಇಲ್ಲೇ ತಯಾರಾಗ್ತವೆ. ಓಕೆ ಸರ್, ಒಂದು ಕ್ಲಾಸ್ ಹಾಕಿ ಪ್ಲೀಸ್. ನೆಕ್ಸ್ಟ್ ಸರ್. ಎಸ್, ಹಾಗಾದರೆ ಇಂತಹ ದೊಡ್ಡ ಕಂಪ್ನಿ ಸರ್, ಹೌದು ಸರ್ ಹೇಳ್ದಂಗೆ. ನೋಡಿ ಸರ್, ಒಂದು ಕ್ಲಾಸ್ ಹಾಕ್ರಿ. ಈಗ ಅಲ್ಲಿರೋದ್ರಲ್ಲ ಬರೀ 1 ಅಥವಾ 2 ಹೆಡ್ಗಳಷ್ಟೇ ಆ ದೇಶದವ್ರು ಬೇರೆ ಇರ್ತಾರೆ, ಇನ್ನುಳಿದ ಎಲ್ಲ ಎಂಪ್ಲಾಯ್ಸು ನಮ್ಮ ದೇಶದವ್ರೆ. ಹಾಗಾಗಿನೇ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿದ್ದೇವೆ, ನಮ್ಮ ರಾಜ್ಯಕ್ಕೆ ಬರೋದು ಒಂದು ಕಂಪನಿ ಎಲ್ಲೋ ಹೋಯಿತು ಅಂತಂದೇಳಿ ಎಲ್ಲ ಚರ್ಚೆ ಮಾಡ್ತಾರೆ. ಆ ಥರ ಆಗಬಾರ್ದು ಅಂತಕ್ಕಂಥದ್ದು. ಸೊ ಇಲ್ಲಿ ಹೌದು, ಇಲ್ಲಿ ಅರ್ನ್ ಮಾಡಿದ್ದು ಇಲ್ಲೇ ಟ್ಯಾಕ್ಸ್ ಕಟ್ಟಿ ಇಲ್ಲೇ ಖರ್ಚು ಮಾಡಬೇಕು ಅಂತಕ್ಕಂಥದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗಾದರೆ ಇಂತಹ ದೊಡ್ಡ ಕಂಪ್ನಿಗೆ ಜಾಯ್ನಿಂಗ್ ಎಷ್ಟಿರ್ಬೋದು? ನೋ ಜಾಯ್ನಿಂಗ್ ಫ್ರೀಯಾಗಿ ಜಾಯ್ನ್ ಆಗ್ತಾರೆ. ನಮ್ಮ ಫ್ರೆಂಡ್ ಒಬ್ಬ ಇಲ್ಲಿ ಬೆಳಗ್ಗೆ ಇಲ್ಲೇ ಬಂದು ಇಲ್ಲೇ ಒಂದು ಮೆಂಬರ್ನ ಜಾಯಿನ್ ಮಾಡಿದ್ರು. ಅವ್ರು ಯಾವುದೇ ರೀತಿಯಕ್ಕಂಥ ಹಣನ ಹಾಕಲಿಲ್ಲ. ಅವರು ಮಾಡಿದ್ರಲ್ಲ ಸರ್ ನೀವು ಬೆಳಗ್ಗೆ? ಎಸ್. ಸೊ ಅಂದರೆ ಜಾಯ್ನಿಂಗ್ ಫ್ರೀ ಇದೆ. ಓಕೆ, ಲೈಫ್ ಟೈಮ್ ಮೆಂಬರ್ಶಿಪ್ ರೀ, ನೀವು ಜೀವನ ಪರ್ಯಂತ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಗ್ಲೋಬಲ್ ಬಿಸ್ನೆಸ್ ಅಪಾರ್ಚುನಿಟಿ. ಬೆಳಗ್ಗೆ ನಮ್ಮ ಸರ್ ಹೇಳುವಾಗ, ರವೀಂದ್ರ ಸರ್ ಹೇಳುವಾಗ, ನಮ್ಮ TNS ಕಂಪನಿ 198+ ಕಂಟ್ರೀಸ್ನಲ್ಲಿದೆ. ಆ ಎಲ್ಲ ಕಂಟ್ರಿಗಳಲ್ಲಿ ನೀವು ಲಾಗಿನ್ ಮಾಡಿಸ್ಬೋದು, ಜಾಯಿನ್ ಮಾಡಿಸ್ಬೋದು. ಅವರಿಗೆ ಪ್ರಾಡಕ್ಟ್ ಕೊಡಿಸಿ ನೀವು ಆದಾಯನ ತೆಗೆದುಕೊಳ್ಬೋದಲ್ಲ ಸರ್? ತೆಗೆದುಕೊಳ್ಬೋದು. ಓಕೆ. ಸೊ ಬೆಟರ್ TNS. ಎಸ್ ಸರ್. ಹಾಗಾದ್ರೆ ಎಷ್ಟು ಟೈಪ್ ಇನ್ಕಮ್ ಇದಾವೆ ಅಂತಕ್ಕಂಥದ್ದು ನಾವು ನೋಡೋದಾದ್ರೆ 9 ಟೈಪ್ ಇನ್ಕಮ್ ನೋಡ್ತೀವಿ. 9 ಟೈಪ್ ಇನ್ಕಮ್ನಲ್ಲಿ ಇಲ್ಲಿ 3 ಭಾಗ ಮಾಡಿದ್ದಾರೆ, 1, 2 ಮತ್ತು 3 ಅಂತಕ್ಕಂಥದ್ದು. ಟೀಮ್ ಸೇಲ್ಸ್ ಬೋನಸ್ಸು, ಡೆವಲಪ್ಮೆಂಟ್ ಬೋನಸ್ಸು, ಟ್ರೈನಿಂಗ್ ಬೋನಸ್ಸು, ಇವು 3 ಒಂದು ಹಂತದಲ್ಲಿ ಸಿಗ್ತವೆ. ಸೊ ಯೂನಿಲೆವೆಲ್ ಬೋನಸ್ಸು, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಬೋನಸ್ಸು, ಎಲೈಟ್ ಬೋನಸ್ ಸಿಗುತ್ತೆ. ಜೊತೆಗೆ ಹಾನರಿ ಬೋನಸ್ಸು ಮತ್ತು ಸ್ಪೆಷಲ್ ಬೋನಸ್ಸು. ಸೊಟ್ಟು 9 ಟೈಪ್ ಇನ್ಕಮ್ ಸಿಗ್ತವೆ. ಎಷ್ಟು ಟೈಪ್ ಸರ್? 9 ಟೈಪ್. ಸರ್ ನೆಕ್ಸ್ಟ್. ಎಸ್ ಸರ್ ನೋಡ್ರಿ, 8 ಅಂದರು. ಹೌದು, 8 ನಾವು ಅಡಿಷ್ನಲಾಗಿ ಸೇರಿಸ್ಕೊಂಡಿರ್ತಕ್ಕಂಥದ್ದು. ಒಂದು ರಿಟೈಲ್ ಪ್ರಾಫಿಟ್. ಯಾಕೆ ಹೇಳಿ? ನೀವು ತೆಗೆದುಕೊಂಡಂಥ ಯಾವುದೇ ಪ್ರಾಡಕ್ಟು 20% MRP DP ಡಿಫ್ರೆನ್ಸ್ನಲ್ಲಿ ಸಿಗುತ್ತೆ. ಒಪ್ಕೊಂತೀರಾ ಸರ್? ಸೊ ಹಂಗಾರೆ 9ನೇದು ಒಪ್ಕೊಳ್ಳೋದಾ? ಎಸ್. ಸೊ ನೋಡಿ, ಸೊ ಇಲ್ಲಿ ಡೆವಲಪ್ಮೆಂಟ್ ರ್ಯಾಂಕ್ಗಳಿಗೆ ಬರೋಣ. ಸಿಂಪಲ್ ಆಗಿ ಹೇಳ್ತಾ ಹೋಗ್ತಾನೆ. ಟೀಮ್ ಸೇಲ್ಸ್ ಬೋನಸ್ಸು 10% to 20% ಇದೆ. ಡೆವಲಪ್ಮೆಂಟ್ ಬೋನಸ್ಸು 8 to 12% ಇದೆ. ಕೋಚಿಂಗ್ ಬೋನಸ್ 20% ಇದೆ. ಓಕೆ. ಸೊ ಇಲ್ಲಿ ನಿಮಗೆ ಒಂದು ಚಿತ್ರ ಕಾಣ್ತು, 100 BV ಅಂತು. ಅರ್ಥ ಏನಾದರೂ ಹೇಳ್ಬೋದಾ? ಎಸ್. ನೀವು ಜಾಯಿನ್ ಆಗಿ ನಿಮಗೆ ಬೇಕಾದಂಥ ಯಾವುದೇ ಪ್ರಾಡಕ್ಟ್, ನಿಮಗೆ ಇಷ್ಟವಾದ ಯಾವುದೇ ಪ್ರಾಡಕ್ಟನ್ನು ಅಂದಾಜು 15,000 to 17,000 ಅಷ್ಟು ಪರ್ಚೇಸ್ ಮಾಡ್ಕೊಂಡ್ರೆ ನಿಮಗೆ ಬ್ರಾಂಜ್ ಕಾರ್ಡ್ ಆಗುತ್ತೆ. ಬ್ರಾಂಜ್ ಕಾರ್ಡ್ ಅಂತಂದರೆ ಇದರಲ್ಲಿ ಸ್ಟಾರ್ಟಿಂಗ್ ಲೆವೆಲ್ ಇರ್ತಕ್ಕಂಥ ಒಂದು ಉತ್ತಮವಾದ ಕಾರ್ಡ್. ನೆಕ್ಸ್ಟ್ ಸರ್ 200 BV. ಈಗ ನೀವು 100 BV ಮಾಡ್ಕೊಂಡಿದ್ದೀರಿ, ಮತ್ತೆ 100+ ಮಾಡ್ಕೊಂಡ್ರೆ ಈ ವಾರ ಒಂದು 100 BV ಆಯಿತು.
ಮತ್ತೆ 100 BV ಆತಂದರೆ 200 BV ಆಗುತ್ತೆ. 200 BV ಆದರೆ ನಿಮ್ಮ ಕಾರ್ಡ್ ಬಂದು ಸಿಲ್ವರ್ ಕಾರ್ಡ್ ಆಗುತ್ತೆ. ಯಾವ ಕಾರ್ಡ್ ಆಗುತ್ತೆ? ಸಿಲ್ವರ್ ಕಾರ್ಡ್. ಸೊ ಈಗ 100 ಆಯಿತು, 200 ಆಯಿತು. 100 ಆದ್ಮೇಲೆ ತಾನೇ 200 ಬಂದು ನಿಮಗೆ. 100 + 100 200. 200 + 200 ಎಷ್ಟಾಗುತ್ತೆ? 400 BV ಆದರೆ ನಿಮ್ಮದು ಗೋಲ್ಡ್ ಕಾರ್ಡ್ ಆಗುತ್ತೆ. ನಿಮ್ಮ ಕಾರ್ಡು ಗೋಲ್ಡ್ ಕಾರ್ಡ್ ಆಗುತ್ತೆ. ಸೊ ನಂತರ ಇಲ್ಲಿ ಬರ್ತಕ್ಕಂಥದ್ದು ನಿಮಗೆ ಪ್ಲಾಟಿನಮ್ ಕಾರ್ಡ್. ಸೊ ಈ ಪ್ಲಾಟಿನಮ್ ಕಾರ್ಡಿಗೆ ನೀವು ಬರಬೇಕಂತಂದರೆ ನಿಮ್ಮ ಕೆಳಗಡೆಗೆ ಡೈರೆಕ್ಟಾಗಿ 2 ಗೋಲ್ಡ್ ಬಂದರೆ ಸಾಕು. ಸ್ವಲ್ಪ ಇದು ಅರ್ಥ ಆಯ್ತಾ? ಏನಾದ್ರು ಹೇಳ್ಬೇಕ್ರಾ? ಅಲ್ಲ, ಹೊಸಬರಿಗೆ, ಹಳಬರಿಗೆಲ್ಲ ಐಡಿಯಾ ಇದೆ. ಇನ್ನೊಂದು ಟೈಮ್ ಹೇಳ್ಬೇಕು ಸರ್? ಎಸ್ ಸರ್, ಇನ್ನೊಂದು ಸ್ವಲ್ಪ ಬ್ಯಾಕ್, ಇನ್ನೊಂದು ಸ್ವಲ್ಪ ಬ್ಯಾಕ್, ಗುರು ಒಂದೇ ಬ್ಯಾಕ್ ಸ್ವಲ್ಪ ಚೆಕ್ ಮಾಡಿಬಿಡೋಣ. BCM ಎಷ್ಟು ಮನೆ ಎಷ್ಟು ಚಂದ ಅದಾವು BCM. ಸೊ ಜೋರಾಗಿ ಕ್ಲಾಪ್ಸ್ ಹಾಕ್ರಿ ಎಲ್ಲರೂ ನಿಮಗೆ. ನಮ್ಮ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಹಾಗೆ ಮತ್ತೊಂದು ಪ್ರಶ್ನೆ, ಯಾರು ಡೈಲಿ BCM ಅನ್ನು 15 ನಿಮಿಷ ಯೂಸ್ ಮಾಡ್ತೀರಿ? ಎಸ್ ಎಸ್, ಥ್ಯಾಂಕ್ ಯು. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿ ನೋಡ್ರಿ, ನಮ್ಮ ಮನೇಲಿ BCM ಇದ್ದಾವೆ. ನಾವು ಹೇಳ್ತೀವಿ BCM ಬಗ್ಗೆ, ನಾವೇ ಯೂಸ್ ಮಾಡಲ್ಲ. ಏನಾಗುತ್ತೆ ಇದ್ರೆ ಅವಾಗ ನಮ್ಮ ಆರೋಗ್ಯ ಸರಿಯಾಗಲ್ಲ. ಸೊ ನಾನು BCM ಅನ್ನು ಯೂಸ್ ಮಾಡಬೇಕು, ಅದರ ಅನುಭವವನ್ನು ನಮ್ಮ ಸ್ನೇಹಿತರಿಗೆ ಹಂಚ್ಬೇಕು. ನೀವು ನಮ್ಮ ಪ್ರಾಡಕ್ಟನ್ನು ಎಷ್ಟು ಹೆಚ್ಚು ಬಳಸ್ತೀರೋ ಅಷ್ಟು ಹೆಚ್ಚು ಮಾತಾಡ್ತೀರಿ. ಎಷ್ಟು ಹೆಚ್ಚು ಮಾತಾಡ್ತೀರೋ ಅಷ್ಟು ಹೆಚ್ಚು ಆದಾಯ ತೊಗೊಳ್ತೀರಿ, ಅರ್ನಿಂಗ್ ಮಾಡ್ತೀರಿ. ಸೊ ನೆಕ್ಸ್ಟ್ ಬರ್ತದೋ, ಈಗ ಇವ್ರು ಗೋಲ್ಡ್ ಆದ್ರಲ್ಲ ಸರ್ ಇಲ್ಲಿ ಪ್ರಶ್ನೆ ಕೇಳಿದ್ರಿ, ಗೋಲ್ಡ್ ಆದ್ರಲ್ಲ 400 BV ತಗೊಂಡು ಉದಾಹರಣೆಗೆ ಒಂದು BCM ತೊಗೊಂಡ್ರೆ ಒಂದು ಗೋಲ್ಡ್ ಆಗಿಬಿಡುತ್ತೆ. ಕ್ಲಿಯರ್? ನಮ್ಮ ಹೆಸರಿನಲ್ಲೇ ಒಂದು BCM ಪರ್ಚೇಸ್ ಮಾಡಿದ್ರೆ ಗೋಲ್ಡ್ ಆಗುತ್ತೆ. ಸೊ ಗೋಲ್ಡ್ ಆದಮೇಲೆ ನಮ್ಮದು ವೆರಿ ಬೆಸ್ಟ್, ಇಡೀ ಲೈಫ್ ಟೈಮ್ನಲ್ಲಿ ಒಂದು ಸಾರಿ ಪ್ಲಾಟಿನಮ್ ಕಾರ್ಡ್ ಆಗಬೇಕು. 2 ಗೋಲ್ಡನ್ನು ನಮ್ಮ ಕೆಳಗಡೆ ಮಾಡ್ಕೊಂಡ್ರೆ ಸಾಕು, ನಾವು ಪ್ಲಾಟಿನಮ್ ಆಗ್ತೀವಿ. ಓಕೆ ಸರ್? ಕ್ಲಿಯರ್? ಓಕೆ ಸರ್. ನೆಕ್ಸ್ಟ್ ಗುರುಗಳೇ, ನೆಕ್ಸ್ಟ್. ಹಾಂ ಸರ್, ಇಲ್ಲಿ ಬಂತು. ಎತ್ತ ಹೋದ್ರಿ ಸರ್ ನೀವು? ಒಂದು ಬ್ಯಾಕ್. ಸರ್ ಕೇಳಿದ್ರು ಏನೇನು ಬೆನಿಫಿಟ್ ಇದೆ ನೋಡಿ. ಬ್ರಾಂಜ್ ಕಾರ್ಡು, ಸಿಲ್ವರ್ ಕಾರ್ಡು, ಗೋಲ್ಡ್ ಕಾರ್ಡು ಮತ್ತು ಪ್ಲಾಟಿನಮ್ ಕಾರ್ಡು. ಜಸ್ಟ್ ಒಂದು ಡಿಫ್ರೆನ್ಸ್ ಹೇಳ್ಬಿಡ್ತಾ ನಿಮಗೆ ಅರ್ಥ ಆಗುತ್ತೆ ಅನ್ಸುತ್ತೆ. ಸೊ ಇಲ್ಲಿ ಯಾರೋ ಒಬ್ರು ಎಕ್ಸ್ಪರ್ಸನ್ ಬ್ರಾಂಚ್ ಕಾರ್ಡ್ ಅದಾರೆ, ಅವ್ರ ಕೆಳಗಡೆ ಒಂದು ಬ್ರಾಂಚ್ ಕಾರ್ಡ್ನ ಡೈರೆಕ್ಟಾಗಿ ಹಾಕಿದ್ದಾರೆ. ಎಷ್ಟು ಬಂದು ಸರ್ ಅದು? 750. ಸೊ ಅದ್ರ ಕೆಳಗಡೆಗೆ ಎರಡು ಆಗಿದ್ದಾವೆ ಕಾರ್ಡು, 2 ಬ್ರಾಂಚ್ ಆಗಿದ್ದಾವೆ. ಎಷ್ಟು ಬಂದು ಸರ್? ಇವರು ಬ್ರಾಂಚ್ ಅದಾರೆ, ಇವರು 2 ಬ್ರಾಂಚ್ ಬಂದವು. ಎಷ್ಟಾಯ್ತು? 2100. ಹೆಂಗೆ? 750 + 750. ಇಲ್ಲಿ ಡೈರೆಕ್ಟ್ 750, ಇವರಿಂದ ಡೈರೆಕ್ಟ್ 750 ಬಂತು. ಮತ್ತು ಇನ್ನೊಂದು ಬರುತ್ತೆ ನೋಡ್ರಿ, ಮ್ಯಾಚಿಂಗ್ ಬೋನಸ್ ಬರುತ್ತಲ್ಲ, ಅದು ಸೇರಿ 2100. ಕ್ಲಿಯರ್ ಸರ್? ನಿಮಗೆ ಅರ್ಥ ಆಯ್ತಾ? ನೆಕ್ಸ್ಟ್ ನಂತರ ಬರ್ತಕ್ಕಂಥದ್ದು, ಸೊ ಇಲ್ಲಿ ಮ್ಯಾಕ್ಸಿಮಮ್ ಪರ್ ವೀಕ್ ನೀವು ಬ್ರಾಂಚ್ ಕಾರ್ಡ್ನಲ್ಲೇ ಕಂಟಿನ್ಯೂ ಬಿಸ್ನೆಸ್ ಮಾಡ್ತೀರಿ ಅಂದರೆ ಒಂದು ವಾರಕ್ಕೆ 60,000 ರೂಪಾಯಿ ಅರ್ನ್ ಮಾಡ್ಬೋದು ಇದರೊಳಗೆ. ಹಾಗೆಯೇ ನೀವು ಅದೇ ಸಿಲ್ವರ್ ಕಾರ್ಡ್ನಲ್ಲಿದ್ದೀರಿ, ನಿಮ್ಮ ಕೆಳಗಡೆ ಬ್ರಾಂಚ್ ಕಾರ್ಡ್ ಬಂದಿದೆ ಅಂದರೆ 2250 ರೂಪಾಯಿ ಬರುತ್ತೆ. ಸೊ ಅದರ ಕೆಳಗಡೆ 2 ಬಂದು ಅಂದರೆ 5850 ಅಂದರೆ ಮ್ಯಾಚಿಂಗ್ ಸೇರಿ. ಸೊ ನಂತರ ಬರ್ತಕ್ಕಂಥದ್ದು ಇಲ್ಲಿ ಮ್ಯಾಕ್ಸಿಮಮ್ ಪರ್ ವೀಕ್ 1,20,000 ರೂಪಾಯಿ ಅರ್ನ್ ಮಾಡ್ಬೋದು ಒಂದು ತಿಂಗಳಿಗೆ. ಜಲ್ದಿ ಕ್ಯಾಲ್ಕುಲೇಷನ್ ಮಾಡಿರಿ, ನಾನು ಲೆಕ್ಕ ಬರಲ್ಲ. ಬಂತಲ್ಲ ನಿಮಗೆ? ವೆರಿ ಗುಡ್. 4,80,000 ರೂಪಾಯಿ ಬರ್ಬೋದು, ತೊಗೋಬೋದು. ಸೊ ಈಗ ಗೋಲ್ಡ್ ಕಾರ್ಡ್ ಇದೀರಿ, ನಿಮ್ಮ ಕೆಳಗಡೆಗೆ ಸೇಮ್ ಬಂದಿದ್ದಾವೆ, ಸೇಮ್ ಇದೇ ಸಿಸ್ಟಮ್ನಲ್ಲೇ ಬಂದಿದೆ. ಇಲ್ಲಿ 5,400 ಬಂತು. ಸೊ ಒಂದು ಗೋಲ್ಡ್ ಕಾರ್ಡ್ ಬಂದರೆ, ಸೊ ನಂತರ 2 ಗೋಲ್ಡ್ ಕಾರ್ಡ್ ನಿಮ್ಮ ಕೆಳಗಡೆ ಬಂದು ಅಂದರೆ 15,300 ಬಂತು. ಸೊ ನಂತರ ಆ ತಿಂಗಳಲ್ಲಿ 2,25,000 ರೂಪಾಯಿ, ವಾರಕ್ಕೆ 2,25,000 ರೂಪಾಯಿ ನೀವು ಮ್ಯಾಕ್ಸಿಮಮ್ ಪರ್ ವೀಕ್ ಅರ್ನ್ ಮಾಡ್ಬೋದು ಇದ್ರಾಗ. ಸೊ ಪ್ಲಾಟಿನಮ್ ಅದಿರಿ, ಇಲ್ಲಿ ನಿಮ್ಮ ಕೆಳಗಡೆಗೆ 2 ಗೋಲ್ಡ್ ಕಾರ್ಡ್ ಬಂದು ಅಂತಂದರೆ ಹೆಚ್ಚು ಕಡಿಮೆ ಅಂದರೆ 18,000 ಹತ್ರ ನೀವು ಅರ್ನ್ ಮಾಡ್ಬೋದು. ಜೊತೆಗೆ ನೀವು ಪ್ಲಾಟಿನಮ್ ಇದ್ದರೆ ಮ್ಯಾಕ್ಸಿಮಮ್ ಪರ್ ವೀಕ್ 3,75,000 ಅರ್ನ್ ಮಾಡ್ಬೋದು. ಸರ್ ಏನಾದ್ರು ಡೌಟ್ ಇದೆಯಾ? ಹೇಳಿ ಸರ್. ನೋ ಡೌಟ್. ತಗೊಳ್ಳಿ, ಫೋಟೋ ತಗೊಳ್ಳಿ ಸರ್. ಸ್ವಲ್ಪ ಹಂಗೆ ಈ ಕಡೆ ಬಂದ್ಬಿಡ್ತೀನಿ, ಒಂದು ಸ್ವಲ್ಪ ಇಲ್ಲಿ ಹೇಳ್ಬಿಡ್ತೀನಿ. ಟೀಮ್ ಸೇಲ್ಸ್ ಬೋನಸ್ಸು 20% ಇದೆ, ಡೆವಲಪ್ಮೆಂಟ್ ಬೋನಸ್ಸು 12%, ಟ್ರೈನಿಂಗ್ ಬೋನಸ್ಸು 12%, ಯೂನಿಲೆವೆಲ್ ಬೋನಸ್ಸು 42%, ಡೈರೆಕ್ಟ್ ಬೋನಸ್ಸು 42%, ಎಲೈಟ್ ಬೋನಸ್ಸು 4%, ಹಾನರಿ ಬೋನಸ್ 4%, ಸ್ಪೆಷಲ್ ಬೋನಸ್ಸು 3%. ಸೊ ನಿಮಗೆ ಅದನ್ನು ಮತ್ತೆ ನೆಕ್ಸ್ಟ್ ನಾವು ಜೂಮ್ ಮೀಟಿಂಗ್ನಲ್ಲಿ ತೆಗೆದುಕೊಂಡಾಗ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತಾ ಹೋಗ್ತೇವೆ, ನಾನು ಯಾವಾಗಾದರೂ ತೊಗೊಂಡಾಗ. ಸೊ ನೆಕ್ಸ್ಟ್ ಸರ್.
ಎಸ್, ಇಲ್ಲಿ ಬೇಸಿಕ್ ರ್ಯಾಂಕ್ ಅಂತ ಬಂತು, ಅದನ್ನು ತೋರಿಸ್ತಾ ಹೋಗ್ತೀವಿ. ವಿಷನ್, ಪ್ಲಾನ್, ಸ್ವಲ್ಪ ಬ್ಯಾಕ್ ಸರ್. ವಿಷನ್, ಪ್ಲಾನ್, ಮುಂದೆ ಹೇಳ್ಬೋದಲ್ಲ ನೀವು? ಆಕ್ಷನ್ ಯಾರ್ದು? ನಮ್ದೇ. ಸಕ್ಸಸ್ ಯಾರ್ದು? ನಮ್ದೇ. ನಾವು ಸಕ್ಸಸ್ ಆಗ್ಬೇಕಂತಂದ್ರೆ ಒಳ್ಳೆ ಪ್ಲಾನು ಇಟ್ಕೊಂಡು ವಿಷನ್ ಇಟ್ಕೊಂಡು ಹೋದ್ವಿ ಅಂದರೆ ಸಕ್ಸಸ್ ಆಗೇ ಆಗ್ತವೆ. ನೆಕ್ಸ್ಟ್ ಸರ್, ಇಲ್ಲಿ ಬೇಸಿಕ್ ರ್ಯಾಂಕ್ ಬಂದು ನೀವು ಜಸ್ಟ್ ಲಾಗಿನ್ ಮಾಡಿದ್ದೀರಿ. ಸೊ ಲಾಗಿನ್ ಆದ ತಕ್ಷಣ ನಿಮ್ಮ ಐ ಡಿ ಒಳಗಡೆ ಏನು ತೋರಿಸ್ತದೆ ಸರ್? 3 ಸ್ಟಾರ್ ಅಂತ ತೋರಿಸ್ತತಿ. ಸೊ ಏನು ಸಿಗುತ್ತೆ ನಿಮಗೆ 3 ಸ್ಟಾರ್ನಲ್ಲಿ? ಸರ್ ನೀವೆಲ್ಲರೂ ಮಾತಾಡ್ತಿರ್ಬೇಕು. ನಾವು ಮೇಷ್ಟ್ರದ್ದು ಹೆಂಗೆ ಅಂತಂದ್ರೆ ಸುಮ್ಮನೆ ಹಿಂದೆ ಕುಂತು ಬಿಡೋಲ್ಲ, ನಿದ್ದೆ ಮಾಡಿಬಿಡ್ತಾನೆ ಅವನು. ಅದಕ್ಕೆ ಮಾತಾಡ್ಸುತ್ತೇವೆ. ಸೊ ಇಲ್ಲಿ 3 ಸ್ಟಾರಿಗೆ ಬಂದಾಗ ನಿಮಗೆ 20% ಸಿಗುತ್ತೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಇನ್ಕಮು. ಅಂದರೆ ನಿಮ್ಮ MRP ಮತ್ತು DP ಡಿಫ್ರೆನ್ಸು. ಅದೇ ನೀವು 4 ಸ್ಟಾರಿಗೆ ಬಂದ್ರಿ ಅಂದರೆ 200 BV. ಸೊ 200 BV ಅಂದರೆ ಆಗಲೇ ಒಂದು ಕಾರ್ಡ್ ಹೇಳಿದ್ನಲ್ಲಿ, ಯಾವ ಕಾರ್ಡ್ ಅದು? ಗೋಲ್ಡ್ ಅಲ್ಲಮ್ಮ, ಸಿಲ್ವರ್ ಕಾರ್ಡ್. ಸೊ ಸಿಲ್ವರ್ ಕಾರ್ಡ್ನಲ್ಲಿದ್ದರೆ ನೀವು ಯಾವ ಸ್ಟಾರ್ ಆಗಿರ್ತೀರಿ? ಎಸ್. ನೆಕ್ಸ್ಟ್ ಸರ್, ಸೊ ಇಲ್ಲಿ 5th ಸ್ಟಾರ್ಗೆ ಹೋಗ್ಬೇಕು. ನಿಮ್ಮ TNPV 1200 ಆಗಿದ್ರೆ ಸಾಕು, ನಿಮಗೆ 15% ಡೈರೆಕ್ಟ್ ಬೋನಸ್ ಬರುತ್ತೆ. ಸೊ ನೆಕ್ಸ್ಟ್ ಸರ್, ಸೊ ನಂತರ 6 ಸ್ಟಾರು. ಸೊ 20% ಡೈರೆಕ್ಟ್ ಬೋನಸ್ ಬರುತ್ತೆ, ಮತ್ತು MRP DP ಡಿಫ್ರೆನ್ಸ್ ಸಿಗುತ್ತೆ. ಹಾಗೇನೆ ವಾಪಸ್. ಸೊ ಇಲ್ಲಿ ನಿಮ್ಮದು 5000 TNPV ಆಗಬೇಕು. ಎಷ್ಟಾಗಬೇಕು? 5000 TNPV ಆಗ್ಬೇಕು ಸರ್. ಸ್ವಲ್ಪ ನೀರು ಕೊಡಿ. ಸೊ 5000 TNPV ಆಯ್ತು ಅಂದರೆ ಡೈರೆಕ್ಟ್ ಆಗ್ತೀರಿ. ಇಲ್ಲಿ ತನಕ ನೀವು ಒಬ್ಬರೇ ಮಾಡ್ಬೋದು. ಏನು ಮಾಡ್ಬೋದು ಹೇಳ್ರಿ? ಒಬ್ಬರೇ ಮಾಡ್ಬೋದು. ಒಬ್ಬರೇ ಡೈರೆಕ್ಟ್ 7 ತಂದಿ ಅಲ್ಲ. ಇಲ್ಲಿ ತನಕ ನೀವು ಒಬ್ಬರೇ ಮಾಡಿದ್ರು 6 ಸ್ಟಾರ್ ಆಗ್ತೀರಿ. ಯಾವ ಇರುವೆ? ನಾನು ಆಗಲೇ ಇದ್ದಲ್ಲ, ಸಿಂಗಲ್ ಇರುವೆ. ಒಂದೇ ಇರುವೆ ತಗೊಂಡು ಹೋಗ್ತಲ್ಲ, ಆ ಒಂದೇ ಇರುವೆ ತಗೊಂಡು ಹೋದ್ರೂ ನೀವು ಈ 6 ಸ್ಟಾರಿಗೆ ಬರ್ಬೋದು. ಓಕೆ. ಸೊ ಇನ್ಮೇಲೆ ಇದೆಯಲ್ಲ, ಈ ಕಡೆ ಇದ್ವಲ್ಲ ಇರುವೆಗಳು ಗುಂಪು, ಆ ಗುಂಪು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಸರ್, 7 ಸ್ಟಾರ್. ಸೊ ನೋಡಿ, 7 ಸ್ಟಾರ್ ನೀವು ಆಗಬೇಕು ಅಂತಂದರೆ ಮಿನಿಮಮ್ ನಿಮ್ಮ ಕೆಳಗಡೆಗೆ ಇಬ್ಬರು 6 ಸ್ಟಾರ್ ಆಗಿರಲೇಬೇಕು. ಹಾಂ, ಇರುವೆಗಳು ಬದಲಾಗಬೇಕು, ಒಂದೇ ಇರುವೆ ಆಗಬಾರ್ದು. ಸೊ ಇಲ್ಲಿ ನಾವು 2 ಜನ, ಮಿನಿಮಮ್ 2 ಜನ ನಾವು 6 ಸ್ಟಾರ್ ಮಾಡಿದರೆ ಜೊತೆಗೆ 25,000 TNPV. ಸರ್ 6 ಸ್ಟಾರ್ ಆಗಲಿಕ್ಕೆ ಎಷ್ಟಿರ್ಬೇಕು TNPV? 5,000. ಸರ್ ಈ ಕಡೆಗೆ ಒಬ್ಬರು 5,000 TNPV ಮಾಡ್ಯಾರ, ಈ ಕಡೆಗೆ ಒಬ್ಬರು 5,000 TNPV ಮಾಡಿದ್ರಿ. ನೀವು 7 ಸ್ಟಾರಾ ಆಗ್ತೀರಾ ಸರ್? 7 ಸ್ಟಾರ್ ಮಾತಾಡಿ ಸರ್. ನೋ, ಆಗಲ್ಲ. ಇಲ್ಲಿ 5 10,000 ಆಯ್ತು, ಇನ್ನು 15,000. ಇನ್ನು 15,000ಕ್ಕೆ ನೀವು ಜಾಣತನ ಏನು ಮಾಡಬೇಕು ಅಂದರೆ ಇನ್ನೊಂದು 6 ಸ್ಟಾರು, ಇನ್ನೊಂದು 6 ಸ್ಟಾರ್, 4 ಜನ 6 ಸ್ಟಾರ್ ಮಾಡಿಬಿಟ್ರೆ ಬೆಸ್ಟ್ ಅಲ್ವಾ? ನಿಮ್ಮ ಡೈರೆಕ್ಟಲ್ಲಿ ಎಷ್ಟು ಜನ ಹೆಚ್ಚಿಗೆ ಹಾಕೊಳ್ತೀರಿ ಅಷ್ಟು ಇನ್ಕಮ್ ಜಾಸ್ತಿ. ಒಬ್ರನ್ನ ಹಾಕಿದ್ರೆ ಇಬ್ಬರನ್ನ ಹಾಕಿದ್ರೆ ಪ್ರಮೋಷನ್ ಸ್ಟಾರ್ಟ್ ಆಗ್ತೈತಿ. ಬಟ್ ಇನ್ಕಮ್ ಜಾಸ್ತಿ ಬೇಕು ಅಂತಂದರೆ ಇದರ ಸಂಖ್ಯೆ ಜಾಸ್ತಿ ಮಾಡ್ಕೋಬೇಕು. 1 2 3 4. ಸೊ ಇಲ್ಲ, ಇವ್ರಿಗಿಬ್ಬರಿಗೇ ಜಾಸ್ತಿ ಒತ್ತು ಕೊಟ್ಟು ಇವ್ರಿಗೆ ಒಂದು 12,500 15,000 PV ಮಾಡಂಗೆ ವರ್ಕ್ ಮಾಡಿದರೆ ನೀವು 7 ಸ್ಟಾರ್ ಆಗ್ತೀರಿ. ಸರ್ ನೆಕ್ಸ್ಟ್ ಸರ್, ಸೊ ಇಲ್ಲಿ 8 ಸ್ಟಾರಿಗೆ ಬಂತು. ನಮ್ಮ ಕಂಪ್ನಿಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ದೊಡ್ಡ ಸ್ಥಾನ 8 ಸ್ಟಾರ್ ಅಂತ. 8 ಸ್ಟಾರಿಗೆ ಆಲ್ಮೋಸ್ಟ್ ಅಲ್ಲಿ ನೀವು ಆಗ್ಲಿಂದ ನೋಡ್ತಿದ್ರಲ್ಲ, 8 ಸ್ಟಾರ್ ಅಷ್ಟೇ ಬರ್ರಿ, 8 ಸ್ಟಾರ್ ಅಷ್ಟೇ ಬರ್ರಿ ಅಂತಂದ್ರಲ್ಲ, ಅವರೆಲ್ಲರೂ 8 ಸ್ಟಾರ್. ಅಂದರೆ ಈ ಕಂಪ್ನಿಯಲ್ಲಿರ್ತಕ್ಕಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸ್ಥಾನ. ಸೊ ಈ 8 ಸ್ಟಾರ್ ಬರಲಿಕ್ಕೇನು? ಇಬ್ಬರು 7 ಸ್ಟಾರ್ ಬರಬೇಕು. ಅದ್ರಾಗೆ ಜೊತೆ ಕೆಳಗಡೆಗೆ 1 ಲ್ಯಾಕ್. ಸರ್ ಒಬ್ಬರು 7 ಸ್ಟಾರ್ ಆಗಲಿಕ್ಕೆ ಎಷ್ಟು TNPV ಬೇಕು? 25,000. ಹಾಗಾದರೆ ನಾನು 8 ಸ್ಟಾರ್ ಆಗಬೇಕು, ಈ ಕಡೆಗೆ ಒಬ್ಬ 7, ಈ ಕಡೆಗೆ ಒಬ್ಬನು 25,000 ಆದರು. ಮುಂದೆ ಇನ್ನೂ 50,000 TNPV ಎದ್ದೇಳಬೇಕು. ಅವಾಗ ಏನು ಮಾಡಬೇಕು? ಎಸ್, ಇನ್ನೊಂದು ಇಬ್ಬರು ಒಳ್ಳೆ ಲೀಡರ್ಗಳು ರೆಡಿ ಮಾಡಿದರೆ ನೀವು 8 ಸ್ಟಾರ್ ಆಗ್ತೀರಿ. ಓಕೆ, ಥ್ಯಾಂಕ್ ಯು. ಹೋ, ಥ್ಯಾಂಕ್ ಯು. ಎಸ್, ನಾವು 2010ರಲ್ಲಿ
TNCಯಲ್ಲಿ ಇನ್ವಾಲ್ವ್ ಆಗಿ ಕೆಲಸ ಮಾಡುವಾಗ ಇದ್ದಂಥ ಏಕೈಕ ಪ್ಲಾನು ಇದು ಇಲ್ಲಿದೆ ನೋಡಿರಿ, ಕಾಣಿಸುತ್ತೆ. ಆಗಲೇ ಹೇಳಿದೆವು ಎಷ್ಟು, ಸುಮಾರು 9 ಟೈಪ್ ಇನ್ಕಮ್ ಹೇಳಿದ್ವಲ್ಲ, ಇಲ್ಲಿ 2 ಟೈಪ್ ಇನ್ಕಮ್ ಇತ್ತು. ಒಂದು MRP DP ಡಿಫ್ರೆನ್ಸು, ಇನ್ನೊಂದು ಲೆವೆಲ್ ಡಿಫ್ರೆನ್ಸ್ ಲೆವೆಲ್. ಸೊ ನೋಡಿರಿ, ಜಾಯ್ನಿಂಗ್ ಫ್ರೀ ಇದೆ. 4 ಸ್ಟಾರಿಗೆ 10% ಸಿಗುತ್ತೆ, 5 ಸ್ಟಾರಿಗೆ 15%, 6 ಸ್ಟಾರಿಗೆ 20%, 7 ಸ್ಟಾರಿಗೆ 25%, 8 ಸ್ಟಾರಿಗೆ 30+3. ಸೊ ಅವಾಗ ಇನ್ನೂ ಸ್ವಲ್ಪ ಕಡಿಮೆನೇ ಇದ್ವು. ಸೊ 30 ಒಳಗೇ ಇದ್ವು ಅವಾಗ. ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಕಂಟ್ರಿ ಟರ್ನ್ ಓವರ್ ನೋಡೋಣ. ಇಲ್ಲಿ ಮೇಲೆ ಇರ್ತಕ್ಕಂಥದ್ದು ಹಾನರಿ ರ್ಯಾಂಕ್ ಅಂತ ಹೇಳಿದೆ. ಸೊ ಇಲ್ಲಿಂದ ಇದೆ ನೋಡಿ, ನಿಮಗೆ ಇಡೀ ವರ್ಲ್ಡ್ನಲ್ಲಿ ಆಗ್ತಕ್ಕಂಥ ಬಿಸ್ನೆಸ್ನಲ್ಲಿ ಸೇರಿಂಗ್ ಸಿಗುತ್ತೆ. ಟರ್ನ್ ಓವರ್ನಲ್ಲಿ ಸೇರಿಂಗು, ಪ್ರಾಫಿಟ್ನಲ್ಲ, ಟರ್ನ್ ಓವರ್ನಲ್ಲಿ ಸೇರಿಂಗು. ಸೊ ಗ್ಲೋಬಲ್ ಹಾನರರಿ ಫಂಡ್ 4%, ಸೊ ಕಂಟ್ರಿ ಟರ್ನ್ ಓವರ್ 7%. ಇದರಲ್ಲಿ ಹಂಚಾಗ್ತಾರೆ. ನೆಕ್ಸ್ಟ್ ಹೋಗಿ ಸರ್, ಇಲ್ಲಿ ನೋಡ್ಬೋದು. ಈಗ ನೀವು ಇಲ್ಲಿ ಬರ್ತಾ ಹೋಗ್ತೀವಿ. ಸರಿ, ವಾಪಸ್. ಎಸ್. ಸೊ 3 ಸ್ಟಾರ್, 4 ಸ್ಟಾರ್, 5 ಸ್ಟಾರು, 6 ಸ್ಟಾರಿಗೆ ಬಂದ್ರಿ, 7 ಸ್ಟಾರಿಗೆ ಬಂದ್ರಿ, 8 ಸ್ಟಾರಿಗೆ ಬಂದ್ರಿ. ಇಲ್ಲಿ ತನಕ ನಾವು ಹೇಳಿದ್ವಿ. ಈಗ ನೋಡಿ, ಬ್ರಾಂಜ್ ಲೈನು. ಸೊ ಬ್ರಾಂಜ್ ಲೈನಿಗೆ ಬರ್ಬೇಕಂದ್ರೆ ಏನಾಗಬೇಕು, ಮಿನಿಮಮ್ 2 ಜನ 8 ಸ್ಟಾರ್ ಬರಬೇಕು. ಸೊ ಇಲ್ಲಿಂದ ನಮ್ಮ ಇನ್ಕಮ್ ಸ್ಟಾರ್ಟ್ ಆಗ್ತದೆ. ಇಲ್ಲಿಗೆ ಬಂದ್ರೆ ಅಂದರೆ ಕಂಪ್ನಿ ಟರ್ನ್ ಓವರ್ನಲ್ಲಿ 1% ಗ್ಲೋಬಲಿ ಸಿಗುತ್ತೆ. ಏನಾಗಲೇ ಇನ್ನೊಂದು 7% ಏನಿಲ್ಲ, ಅದು ಸತಿಗೂ ಇವ್ರಿಗೆ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಬಂದು ಸಿಲ್ವರ್ ಲೈನಲ್ಲಿ ಇಲ್ಲಿ ಮುಂದೆ ಸ್ಲೈಡ್ ಬರುತ್ತೆ. ಜಸ್ಟ್ ನಿಮಗೆ ಹೇಳ್ತೀನಿ, 3 ಜನ 8 ಸ್ಟಾರ್ ಆಗಬೇಕು. ಗೋಲ್ಡ್ ಲೈನ್ 4 ಜನ 8 ಸ್ಟಾರು. ಗೋಲ್ಡ್ ಲೈನ್, ಸ್ಟಾರ್ ಗೋಲ್ಡ್ ಲೈನ್ ಬಂದರೆ 4ಕ್ಕಿಂತ ಹೆಚ್ಚು 8 ಸ್ಟಾರ್ ಯಾರ್ಯಾರಿಗೆ ಬರುತ್ತೋ ಅವರೆಲ್ಲ ಸ್ಟಾರ್ ಗೋಲ್ಡ್ ಲೈನ್ ಆಗ್ತಾರೆ. ಸೊ 4 ಜನ ಸ್ಟಾರ್ ಗೋಲ್ಡ್ ಲೈನ್ ಬಂದರೆ ಡೈರೆಕ್ಟ್ ಆಗ್ತಾರೆ, 4 ಜನ ಡೈರೆಕ್ಟರ್ ಬಂದರೆ ಹಾನರಿ ಡೈರೆಕ್ಟ್ ಆಗ್ತಾರೆ. ನೆಕ್ಸ್ಟ್ ಸ್ಲೈಡ್ ಬರ್ತಾರೆ. ಸೊ ಇದು ಎಸ್, ಇಲ್ಲಿ ನೋಡಿ, ಆಗಲೇ ನಾನು ಹೇಳಿದೆ. ಸೊ ಬೇಡ ಸರ್, ನೀರು ಬೇಡ. ಹಾಂ, ಗ್ಲೋಬಲ್ ಹಾನರಿ ರ್ಯಾಂಕ್ನಲ್ಲಿ ಇಲ್ಲಿ ಬ್ರಾಂಜ್ ಲೈನ್ಗೆ ನಿಮ್ಮ ಕೆಳಗಡೆ 8 ಸ್ಟಾರ್ ಬಂದರೆ ಸರ್ ಎಷ್ಟಿದೆ ಪರ್ಸೆಂಟೇಜ್ ನೋಡಿ, 36% ಸಿಗುತ್ತೆ. ಸರ್ ನೆಕ್ಸ್ಟ್ ಸರ್, ಬ್ರಾಂಜ್ ಲೈನ್ ಆದ ತಕ್ಷಣ ಸಿಲ್ವರ್ ಲೈನ್ ಬರುತ್ತೆ. ಸಿಲ್ವರ್ ಲೈನಲ್ಲಿ ನಿಮ್ಮ ಕೆಳಗಡೆ ಎಷ್ಟು ಜನ ಆಗ್ಬೇಕು ಸರ್? 8 ಸ್ಟಾರು, 3 ಜನ, ಮಿನಿಮಮ್ 3 ಜನ ಅಷ್ಟೇ. 3 ಜನ 8 ಸ್ಟಾರ್ ಆದರೂ ಸಾಕು, ನೀವು ಸಿಲ್ವರ್ ಲೈನ್ ಹಾಕ್ತೀರಿ. ಸೊ ಇಲ್ಲಿಗೆ ಪ್ಲಸ್ 1% ಪ್ಲಸ್ ಅರ್ಧ 1.5%, ಹತ್ತತ್ರ 2% ನಿಮಗೆ ಇಲ್ಲಿ ಇಡೀ ವರ್ಲ್ಡ್ನಲ್ಲಿ ಆಗುವಂಥ 198 ರಾಷ್ಟ್ರಗಳಲ್ಲಿ ಆಗುವಂಥ ವ್ಯಾಪಾರದಲ್ಲಿ ಅದರ ಮೇಲೆ ಸೇರಿಂಗ್ ತೆಗೆದುಬಿಟ್ಟು ಇವರಿಗೆ ಹಂಚಾಗ್ತಾರೆ ಅಂತಕ್ಕಂಥದ್ದು. ನೆಕ್ಸ್ಟ್ ಗೋಲ್ಡ್ ಲೈನು. ಸೊ 4 ಜನ 8 ಸ್ಟಾರ್ ಬರಬೇಕು. ಇವ್ರದ್ದು ಅಷ್ಟೇ 40% ಡೈರೆಕ್ಟ್ ಬೋನಸ್ ಇದೆ. ಹಾಗೆಯೇ ಕಂಪ್ನಿಯ ಸೇರಿಂಗ್ ಸತಿಗೂ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು. ಎಸ್, ಆಗಲೇ ಸರ್ನ ಇಲ್ಲಿದ್ದಾರೆ, ನಮ್ಮ ಸುಭಾಷ್ ಸರ್ ಹೋದರೆ, ವಿಕಾಸ್ ಗೋಯಲ್ ಸರ್ ಹೋದರೆ, ಎಲ್ಲರೂ ಹೋದರೆ. ಇದ್ರಾಗ ಲಾಯಲ್ಟಿ ಅವಾರ್ಡ್, TNC ಲಾಯಲ್ಟಿ ಅವಾರ್ಡ್ ಅಂತಕ್ಕಂಥದ್ದು. ಸೊ ಈ ಲೆವೆಲಿಗೆ ಬಂದ್ರಿ ಅಂದರೆ ನಿಮ್ಮ ಇನ್ಕಮ್ಮು ಮಿನಿಮಮ್ ಅಂದರೂ ಕನಿಷ್ಠ ಅಂದರೆ 4 ರಿಂದ 5 ಲಕ್ಷ ರೂಪಾಯಿ ಇರುತ್ತೆ. ಸರ್ ನೆಕ್ಸ್ಟ್ ಬರೀ ಸರ್. ಓಕೆ, ನಾನು ಆಗಲೇ ಹೇಳಿದೆ, ಈ ಲೆವೆಲಿಗೆ ಬರಬೇಕಾದ್ರೆ ಸೊ ನಮ್ಮ ಇಂಡಿಯಾದಲ್ಲಿ ಗೋಲ್ಡ್ ಲೈನಿಗೆ ಬಂದಾಗ ಇರುತ್ತೆ. ಸೊ ಅದನ್ನು ಈಗ 7-8 ಸ್ಟಾರಿಂದಲೇ ಕೊಡ್ತಾ ಇದ್ದಾರೆ. ಸೊ ಈಗ ಒಂದು ಕಾರ್ ಫಂಡ್ ಆಫರ್ ಇದೆ, ಗೊತ್ತಲ್ಲ? ಏನಿದೆ ಹೇಳಿ? ಎಸ್, ಈ 25 ಜುಲೈಯಿಂದ ನೆಕ್ಸ್ಟ್ 26 ಜುಲೈನೊಳಗಡೆಗೆ ಯಾರು ಬ್ರಾಂಜ್ ಲೈನಿಗೆ ಬಂತರೋ ಅವರಿಗೆ 4,25,000 ಕಾರ್ ಫಂಡ್ ಇದೆ. ಸೊ ಯಾರು ತಗೋಬೇಕು ಅವ್ರು ತಗೊಳ್ಳಿ ಸರ್, ಯಾರ್ಯಾರಿಗೆ ಅವಕಾಶ ಇದೆ ತಗೋದ್ಬಿಡಿ. ಓಕೆ, ಇಲ್ಲಿ 25 ಲಕ್ಷ ಕಾರ್ ಫಂಡ್ ಸಿಗುತ್ತೆ ನಮಗೆ. ಯಾವಾಗ ಬಂದಾಗ? ಗೋಲ್ಡ್ ಲೈನಿಗೆ ಬಂದಾಗ. ಇಲ್ಲ, ಆಫರ್ನೇ ಸಿಗುತ್ತೆ ಸರ್, ಆಫರ್ನೇ. ಸೊ ಪವರ್ ಆಫ್ ರೆಕಮೆಂಡೇಷನ್ನಲ್ಲಿ ಶೇರಿಂಗ್ನಲ್ಲಿ ಟೀನ್ ಸಚಿವರ್ಸ್ ನೋಡ್ಬೋದು. ನಮ್ಮ ಮೊದಲೆಲ್ಲ ಹೆಚ್ಚು ಕಡಿಮೆ ಸರ್ ಆಗಲೇ ನೀವು ತೋರಿಸಿದ್ರು, ವಿಕಾಸ್ ಗೋಯಲ್ ತೋರಿಸಿದ್ರು. ಹ್ಯಾಚು, ಆಮೇಲೆ ಏರೋಪ್ಲೇನು ಅವೆಲ್ಲವೂ ಕೊಡ್ತಾಯಿದ್ರು. ಈಗ ಅವನ್ನೆಲ್ಲವೂ ಫಂಡಿಗೆ ಟರ್ನ್ ಮಾಡಿದ್ದಾರೆ. ಆ ಫಂಡ್ಗಳು ನಮಗೆ ಸಿಗ್ತಾವೆ ಸರ್.
ಬೆಳಗ್ಗೆ ಸರ್ ಪರಿಚಯ ಮಾಡಿಸಿದ್ದಾರೆ, ಆದ್ರೆ ಸುಮ್ಮನೆ ಜಸ್ಟ್ ಸಿಂಪಲ್ಲಾಗಿ ಇಲ್ಲಿದೆ ಹೇಳ್ತೀನಿ. ಟಾಪ್ ಸ್ಟಾರ್ ಗೋಲ್ಡ್ ಲೈನು ಯಾರು ಸರ್ ಇವರು? ಸರ್ ಆಗಲೇ ನಿಮ್ಮ ಮುಂದೆನೇ ಇದ್ದರು. ಎಸ್, ಇಂಡಿಯನ್ ಫಸ್ಟ್ TNC ಡಿಸ್ಟ್ರಿಬ್ಯೂಟರ್ ಇವರು. ಎಂಜಾಯ್ ಗ್ಲೋಬಲ್ ಶೇರ್, ಇಂಟರ್ನ್ಯಾಷನಲ್ ಲೆಕ್ಚರ್ TNS, ಆಲ್ ದ 1.5 crores ಫಂಡ್ಸ್. ನಿಮಗೆ ನಾವು ಆಗಲೇ ಹೇಳ್ತಿದ್ವಿ, ಸರ್ ಹೇಳ್ತಿದ್ರು, ನಾವು ಇವಾಗ ಜಾಯಿನ್ ಆದಮೇಲೆ ಇವತ್ತೇ ನೀವು ಒಂದು ಕಡೆಗೆ ಬರೆದಿಟ್ಬಿಡಿ, ಇನ್ನು ಎಷ್ಟು ವರ್ಷದಲ್ಲಿ ನಿಮಗೆ 1 ವರ್ಷನೋ 2 ವರ್ಷನೋ 3 ವರ್ಷನೋ ನಿಮ್ಮ ಅನುಕೂಲ ಆಗಂಗೆ ಒಂದು ಬೋರ್ಡ್ ಮೇಲೆ ಹಾಕಿಬಿಡಿ. ನಾನು TNCಯಲ್ಲಿ 1.5 ಕೋಟಿ ಅಂದರೆ 1.5 ಕೋಟಿ ರೂಪಾಯಿನ ಫಂಡನ್ನು ಏನು ಮಾಡ್ತೀನಿ, ತೊಗೊಳ್ತೀನಿ. ಅಚೀವಲ್ರಿ, ಕೊಡ್ತಾರೆ, ತೊಗೊತೀವಿ. ಸೊ ಬೇರೆ ಕಂಪ್ನಿಗಳೆಲ್ಲ ಕಾರ್ ಕೊಡ್ತೀವಿ ಅಂತಾರೆ, 1,50,000 ಕೊಟ್ಟು ಸಾಲ ಮಾಡಿಸಿ ಅವನ್ನ ಹೆಚ್ಚು ಕಡಿಮೆ ಮತ್ತೆ ಇರೋ ಆಸ್ತಿ ಮಾಡಿಸಿ ಕಾರಿನ ಸಾಲ ಕಟ್ಟಂಗೆ ಮಾಡ್ತಾರೆ. ಬಟ್ ಇದ್ರಾಗ ಹಂಗಲ್ರಿ, ಮಿನಿಮಮ್ ನಿಮ್ದು ಏನು ಅಮೌಂಟ್ ಇದೆಯಲ್ಲ ಅದಿಷ್ಟು ಅಮೌಂಟನ್ನು ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನೆಕ್ಸ್ಟ್, ಸೊ ಸರ್ ಆಗಲೇ ಹೇಳಿದ್ದು 60 ಅಂತಂದ್ವಿ, 70+ ಕಂಟ್ರೀಸ್ನಲ್ಲಿ ಫ್ರೀ ಟ್ರಿಪ್ ಮಾಡಿದ್ದಾರೆ. ಎಂಜಾಯಿಂಗ್ ಮ್ಯಾಸಿವ್ ಪ್ಯಾಸಿವ್ ಇನ್ಕಮ್ ಎವ್ರಿ ವೀಕ್, ಪ್ರತಿ ವಾರ ಅವ್ರಿಗೆ ಇನ್ಕಮ್ ಬರ್ತಾ ಇದೆ. ಸೊ ಮೇಡ್ ಡಿಫ್ರೆಂಟ್ ಫಾರ್ ಸೆಲ್ಫ್ ಮಿಲಿಯನ್ ಯು ಲೈಫ್, ಅದು ಅವರು ಮಾಡ್ತಿದ್ದಾರೆ, ಆಗಲೇ ನಿಮ್ಮ ಎದುರಿಗೆ ತೋರಿಸಿದ್ದಾರೆ. ಸೊ ಇದರ ನಂತರ ಬರ್ತಕ್ಕಂಥದ್ದು, ಎಸ್, ಸೊ ಡೈರೆಕ್ಟ್ ಬಂದ್ರಿ ಸರ್, ಡೈರೆಕ್ಟ್ 41.5% ಡೈರೆಕ್ಟ್ ಬೋನಸ್ ಇರುತ್ತೆ. ಅವ್ರು ಒಂದೇ ಒಂದು ಏನಾದರೂ ಪ್ರಾಡಕ್ಟ್ ತೊಗೊಂಡ್ರೆ 41.5% ಅವರಿಗೆ ಡೈರೆಕ್ಟ್ ಬೋನಸ್ ಬರುತ್ತೆ ಆನ್ BV ಮೇಲೆ. ಡೈರೆಕ್ಟ್ ಆಗ್ಬೇಕು ಏನಾಗಬೇಕಂದ್ರೆ 4 ಜನ ಮಾತಾಡಿ ಸರ್, ಹೇಳಿ ಸರ್ ಜೋರು ಎಲ್ಲರೂ ಹೇಳಿ. ಹಾಂ, GL ಅಂದರೆ ಗೋಲ್ಡ್ ಲೈನ್, ಮತ್ತು ಇದೇನು GL ಅಂದರೆ ಮತ್ತೆ ಬೇರೆ ಏನೋ ಅಂದ್ಕೋಬೇಡಿ, ಗೋಲ್ಡ್ ಲೈನ್ ಬರ್ತಾರೆ. ಸೊ ಇವ್ರಿಗೆ ಲಕ್ಸುರಿ ವಿಲ್ಲಾ ಫಂಡ್ ಸಿಗುತ್ತೆ. ಯಾರಿಗೆ? ಡೈರೆಕ್ಟ್ರಿಗೆ ಬಂದ ತಕ್ಷಣ ಸಿಗುತ್ತೆ. ಎಷ್ಟು ಸಿಗುತ್ತೆ ಅಂತ ನೋಡೋಣ, ತೆಗಿಸಿ ಸರ್. ಎಷ್ಟಿದೆ ಇದು? 80,000 USD ಡಾಲರ್ ಸಿಗುತ್ತೆ. 70 ಲಕ್ಷ ರೂಪಾಯಿ ಈ ಡೈರೆಕ್ಟ್ ಲೆವೆಲ್ಗೆ ಬಂದಾಗ. ಮತ್ತೆ ನೀವು ನೆಕ್ಸ್ಟ್ ಸ್ಟೇಜ್ ಇದೆ ಹಾನರಿ ಡೈರೆಕ್ಟ್ರು. ಹಾನರಿ ಡೈರೆಕ್ಟರ್ ಏನು ಬರ್ಬೇಕು ಸರ್ ನಮಗೆ? 4 ಜನ. ಯಾರು ಬರ್ಬೇಕು? 4 ಜನ ನಿಮ್ಮ ಕೆಳಗಡೆ ಡೈರೆಕ್ಟ್ ಆಗಬೇಕು. ನಾನು ಆಗಲೇ ಹೇಳಿದೆ ನಿಮಗೆ, 6 ಸ್ಟಾರ್ ಇದ್ದರು 7 ಸ್ಟಾರ್ಗೆ ಹೋಗ್ಬೇಕಾದ್ರೆ 4 ಜನ 6 ಸ್ಟಾರ್ ಮಾಡ್ಕೊಂಬಿಡ್ರಿ ಅಂತ ಹೇಳಿದೆ. ಯಾಕೆ ಹೇಳಿದೆ ರೀ? ಇದೇ ಕಾರಣಕ್ಕೆ ಮುಂದೆ ಹೋಗ್ಬಿಟ್ರು ಸರ್. ಸೊ ಲಕ್ಸರಿ ವಿಲ್ಲಾ ಫಂಡು 90,000 USD ಇದೆ. 76,50,000 ಇಂಡಿಯನ್ ರುಪೀಸ್ನಲ್ಲಿ ಸಿಗುತ್ತೆ ನಿಮಗೆ. ಓಕೆ, 1 ನಿಮಿಷ. ಸರ್ ಇಲ್ಲಿಗೆ ಬಂದರೆ 76 ಲಕ್ಷ ಪ್ಲಸ್ ಆಗಲೇ ಎಷ್ಟು ಹೇಳಿದ್ವಿ ವಿಲ್ಲಾ ಫಂಡ್? ಹಾಂ, ಟೋಟಲ್ 1.5 ಕೋಟಿ ಆಯ್ತಲ್ರಿ ಕಾರ್ ಫಂಡು ಸೇರಿ. ಅಂದರೆ ಸುಭಾಷ್ ಸರ್ ಹೇಳಿದ ಹಾಗೆಯೇ ನಮಗೂ ನಿಮಗೂ ಪ್ರತಿಯೊಬ್ಬರಿಗೂ ಸಹ 1.5 ಕೋಟಿ ರೂಪಾಯಿಗಳನ್ನ ಇವತ್ತೇ ನೀವು ಯಾವತ್ತು ಫಾರ್ಮಿಗೆ ಸೈನ್ ಮಾಡಿದಿರಿ, ಯಾವತ್ತು ಜಾಯ್ನ್ ಆಗಿದ್ದೀರಿ, ಅವತ್ತೇ ನಿಮ್ಮ ಅಕೌಂಟ್ನಲ್ಲಿ ಆ ದುಡ್ಡು ಇದೆ ಅಂದ್ಕೊಂಬಿಡಿ. ನೀವು ಎನ್ಕ್ಯಾಶ್ ಮಾಡ್ಕೋಬೇಕು. ಅದನ್ನೇನು ಮಾಡ್ಕೋಬೇಕೇಳಿ? ಎನ್ಕ್ಯಾಶ್ ಮಾಡ್ಕೋಬೇಕು. ಸೊ ಎನ್ಕ್ಯಾಶ್ ಮಾಡ್ಕೊಳೋಂಥ ಶಕ್ತಿಯನ್ನು ನಿಮಗೆ ಆ ದೇವರು ಕರುಣಿಸ್ಲಿ ಅಂತ ಹೇಳ್ತಾ, ಸೊ ಬಿಸ್ನೆಸ್ ಪ್ಲಾನನ್ನು ಮತ್ತೆ ಇಲ್ಲಿಗೆ ಬಂದ್ರಿ. ಸೊ ಬಿಸ್ನೆಸ್ ಪ್ಲಾನನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀವಿ ಆತ್ಮೀಯರೇ.